ಜಗಳದ ನಡುವೆ ಕೂಸು ಬಡವ ಆಯ್ತು ಅನ್ನೋ ಹಾಗೆ ಇಲ್ಲಿ ಇಬ್ಬರು ಕೂಸು, ಒಂದು ಪ್ರಯಾಣಿಕರು, ಮತ್ತೊಂದು ಕಡೆ BMRCL. ಯಾಕಪ್ಪ ಅಂತೀರಾ? BMRCL ರೇಟನ್ನು ಜಾಸ್ತಿ ಮಾಡುವ ವಿಚಾರವಾಗಿ ಪ್ರಯಾಣಿಕರಿಗೆ ಶಾಕ್ ಎದುರಾಗ್ತಾ ಇದೆ. ಆದರೆ BMRCL ಬಡವ ಆಗ್ತಿರೋದು ಯಾಕೆ, ಸೈಲೆಂಟ್ ಆಗಿರೋದು ಯಾಕೆ, ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿಗರ ಪಾಲಿಗೆ ನಮ್ಮ ಮೆಟ್ರೋ ಜೀವನಾಡಿಯಂತಾಗಿದೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಹಾಗೂ ಬಸ್ ಸಮಸ್ಯೆಯಿಂದ ಪಾರಾಗಲು ನಮ್ಮ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಹೀಗಾಗಿ ಟಿಕೆಟ್ ರೇಟ್ ಎಷ್ಟಿದ್ರೂ ಮೆಟ್ರೋದಲ್ಲೇ ಸಂಚರಿಸುತ್ತಾರೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್ ಕೊಡಲು BMRCL ಸಜ್ಜಾಗಿದೆ. 40% ಟಿಕೆಟ್ ರೇಟ್ ಹೆಚ್ಚಿಸಲು BMRCL ಪ್ಲಾನ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ತಿಕ್ಕಾಟ. ನಮ್ಮ ಮೆಟ್ರೋದ ಟಿಕೆಟ್ ರೇಟ್ ಹೆಚ್ಚಿಸಲು ರಾಜ್ಯ ಸರ್ಕಾರದ ಮುಂದೆ BMRCL ಪ್ರಸ್ತಾವನೆ ಇಟ್ಟಿದೆ. ಅದು 1-2% ಅಲ್ಲ, ಬರೋಬ್ಬರಿ 40% ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಸರ್ಕಾರ ಮೌನಕ್ಕೆ ಶರಣಾಗಿದೆ. ಈಗಾಗಲೇ ದಿನೋಪಯೋಗಿ ವಸ್ತುಗಳ ದರ ಏರಿಕೆಯಿಂದ ಸರ್ಕಾರದ ವಿರುದ್ಧ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ರೇಟ್ ಕೂಡ ರಾಜ್ಯ ಸರ್ಕಾರ ಏರಿಸಿದ್ರೆ ಜನ ಮುಗಿ ಬೀಳ್ತಾರೆ ಅಂತ ಸೈಲೆಂಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ದರ ಏರಿಕೆಗೆ ಅಸ್ತು ಅಂದ್ರೆ ಇತ್ತ ರಾಜ್ಯ ಸರ್ಕಾರ ಕಾದು ನೋಡುವ ತಂತ್ರ ಕಾದುಕೊಂಡಿದೆ. ಎರಡೂ ಸರ್ಕಾರಗಳ ಪ್ರತಿಷ್ಠೆಯ ನಡುವೆ BMRCL ಬಡಕೂಸು ಆಗಿದೆ. ಈಗಾಗಲೇ ಬೋರ್ಡ್ ಮೀಟಿಂಗ್ನಲ್ಲಿ ದರ ಫೈನಲ್ ಆಗಿದ್ದು ಕೇಂದ್ರ ಸರ್ಕಾರ ಅಸ್ತು ಹೊಂದಿದೆ. ಆದರೆ ಬೋರ್ಡ್ನಲ್ಲಿದ್ದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸದ್ಯ ಕಾದು ನೋಡುವ ತಂತ್ರ ಅನುಸರಿಸಿದ್ದಾರೆ. BMRCLಗೆ ದರ ಏರಿಕೆಯ ಅನಿವಾರ್ಯವಾಗಿದ್ದು ಎರಡೂ ಸರ್ಕಾರದ ನಡುವೆ BMRCL ಸಂಕಷ್ಟದಲ್ಲಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಗಳದ ನಡುವೆ ಕೂಸು ಬಡವ ಆಯ್ತು ಅನ್ನೋ ಹಾಗೆ ಇಲ್ಲಿ ಇಬ್ಬರು ಕೂಸು, ಒಂದು ಪ್ರಯಾಣಿಕರು, ಮತ್ತೊಂದು ಕಡೆ BMRCL. ಯಾಕಪ್ಪ ಅಂತೀರಾ? BMRCL ರೇಟನ್ನು ಜಾಸ್ತಿ ಮಾಡುವ ವಿಚಾರವಾಗಿ ಪ್ರಯಾಣಿಕರಿಗೆ ಶಾಕ್ ಎದುರಾಗ್ತಾ ಇದೆ. ಆದರೆ BMRCL ಬಡವ ಆಗ್ತಿರೋದು ಯಾಕೆ, ಸೈಲೆಂಟ್ ಆಗಿರೋದು ಯಾಕೆ, ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿಗರ ಪಾಲಿಗೆ ನಮ್ಮ ಮೆಟ್ರೋ ಜೀವನಾಡಿಯಂತಾಗಿದೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಹಾಗೂ ಬಸ್ ಸಮಸ್ಯೆಯಿಂದ ಪಾರಾಗಲು ನಮ್ಮ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಹೀಗಾಗಿ ಟಿಕೆಟ್ ರೇಟ್ ಎಷ್ಟಿದ್ರೂ ಮೆಟ್ರೋದಲ್ಲೇ ಸಂಚರಿಸುತ್ತಾರೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್ ಕೊಡಲು BMRCL ಸಜ್ಜಾಗಿದೆ. 40% ಟಿಕೆಟ್ ರೇಟ್ ಹೆಚ್ಚಿಸಲು BMRCL ಪ್ಲಾನ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ತಿಕ್ಕಾಟ. ನಮ್ಮ ಮೆಟ್ರೋದ ಟಿಕೆಟ್ ರೇಟ್ ಹೆಚ್ಚಿಸಲು ರಾಜ್ಯ ಸರ್ಕಾರದ ಮುಂದೆ BMRCL ಪ್ರಸ್ತಾವನೆ ಇಟ್ಟಿದೆ. ಅದು 1-2% ಅಲ್ಲ, ಬರೋಬ್ಬರಿ 40% ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಸರ್ಕಾರ ಮೌನಕ್ಕೆ ಶರಣಾಗಿದೆ. ಈಗಾಗಲೇ ದಿನೋಪಯೋಗಿ ವಸ್ತುಗಳ ದರ ಏರಿಕೆಯಿಂದ ಸರ್ಕಾರದ ವಿರುದ್ಧ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ರೇಟ್ ಕೂಡ ರಾಜ್ಯ ಸರ್ಕಾರ ಏರಿಸಿದ್ರೆ ಜನ ಮುಗಿ ಬೀಳ್ತಾರೆ ಅಂತ ಸೈಲೆಂಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ದರ ಏರಿಕೆಗೆ ಅಸ್ತು ಅಂದ್ರೆ ಇತ್ತ ರಾಜ್ಯ ಸರ್ಕಾರ ಕಾದು ನೋಡುವ ತಂತ್ರ ಕಾದುಕೊಂಡಿದೆ. ಎರಡೂ ಸರ್ಕಾರಗಳ ಪ್ರತಿಷ್ಠೆಯ ನಡುವೆ BMRCL ಬಡಕೂಸು ಆಗಿದೆ. ಈಗಾಗಲೇ ಬೋರ್ಡ್ ಮೀಟಿಂಗ್ನಲ್ಲಿ ದರ ಫೈನಲ್ ಆಗಿದ್ದು ಕೇಂದ್ರ ಸರ್ಕಾರ ಅಸ್ತು ಹೊಂದಿದೆ. ಆದರೆ ಬೋರ್ಡ್ನಲ್ಲಿದ್ದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸದ್ಯ ಕಾದು ನೋಡುವ ತಂತ್ರ ಅನುಸರಿಸಿದ್ದಾರೆ. BMRCLಗೆ ದರ ಏರಿಕೆಯ ಅನಿವಾರ್ಯವಾಗಿದ್ದು ಎರಡೂ ಸರ್ಕಾರದ ನಡುವೆ BMRCL ಸಂಕಷ್ಟದಲ್ಲಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಗಳದ ನಡುವೆ ಕೂಸು ಬಡವ ಆಯ್ತು ಅನ್ನೋ ಹಾಗೆ ಇಲ್ಲಿ ಇಬ್ಬರು ಕೂಸು, ಒಂದು ಪ್ರಯಾಣಿಕರು, ಮತ್ತೊಂದು ಕಡೆ BMRCL. ಯಾಕಪ್ಪ ಅಂತೀರಾ? BMRCL ರೇಟನ್ನು ಜಾಸ್ತಿ ಮಾಡುವ ವಿಚಾರವಾಗಿ ಪ್ರಯಾಣಿಕರಿಗೆ ಶಾಕ್ ಎದುರಾಗ್ತಾ ಇದೆ. ಆದರೆ BMRCL ಬಡವ ಆಗ್ತಿರೋದು ಯಾಕೆ, ಸೈಲೆಂಟ್ ಆಗಿರೋದು ಯಾಕೆ, ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿಗರ
ಬೆಂಗಳೂರಿಗರ ಪಾಲಿಗೆ ನಮ್ಮ ಮೆಟ್ರೋ ಜೀವನಾಡಿಯಂತಾಗಿದೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಹಾಗೂ ಬಸ್ ಸಮಸ್ಯೆಯಿಂದ ಪಾರಾಗಲು ನಮ್ಮ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಹೀಗಾಗಿ ಟಿಕೆಟ್ ರೇಟ್ ಎಷ್ಟಿದ್ರೂ ಮೆಟ್ರೋದಲ್ಲೇ ಸಂಚರಿಸುತ್ತಾರೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್ ಕೊಡಲು ಬಿಎಂಆರ್ಸಿಎಲ್ ಸಜ್ಜಾಗಿದೆ. 40% ಟಿಕೆಟ್ ರೇಟ್ ಹೆಚ್ಚಿಸಲು ಬಿಎಂಆರ್ಸಿಎಲ್ ಪ್ಲಾನ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ತಿಕ್ಕಾಟ. ನಮ್ಮ ಮೆಟ್ರೋದ ಟಿಕೆಟ್ ರೇಟ್ ಹೆಚ್ಚಿಸಲು ರಾಜ್ಯ ಸರ್ಕಾರದ ಮುಂದೆ ಬಿಎಂಆರ್ಸಿಎಲ್ ಪ್ರಸ್ತಾವನೆ ಇಟ್ಟಿದೆ. ಅದು 1-2% ಅಲ್ಲ, ಬರೋಬ್ಬರಿ 40% ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಸರ್ಕಾರ ಮೌನಕ್ಕೆ ಶರಣಾಗಿದೆ. ಈಗಾಗಲೇ ದಿನೋಪಯೋಗಿ ವಸ್ತುಗಳ ದರ ಏರಿಕೆಯಿಂದ ಸರ್ಕಾರದ ವಿರುದ್ಧ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ರೇಟ್ ಕೂಡ ರಾಜ್ಯ ಸರ್ಕಾರ ಏರಿಸಿದ್ರೆ ಜನ ಮುಗಿ ಬೀಳ್ತಾರೆ ಅಂತ ಸೈಲೆಂಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ದರ ಏರಿಕೆಗೆ ಅಸ್ತು ಅಂದ್ರೆ ಇತ್ತ ರಾಜ್ಯ ಸರ್ಕಾರ ಕಾದು ನೋಡುವ ತಂತ್ರ ಕಾದುಕೊಂಡಿದೆ. ಎರಡೂ ಸರ್ಕಾರಗಳ ಪ್ರತಿಷ್ಠೆಯ ನಡುವೆ ಬಿಎಂಆರ್ಸಿಎಲ್ ಬಡಕೂಸು ಆಗಿದೆ. ಈಗಾಗಲೇ ಬೋರ್ಡ್ ಮೀಟಿಂಗ್ನಲ್ಲಿ ದರ ಫೈನಲ್ ಆಗಿದ್ದು ಕೇಂದ್ರ ಸರ್ಕಾರ ಅಸ್ತು ಹೊಂದಿದೆ. ಆದರೆ ಬೋರ್ಡ್ನಲ್ಲಿದ್ದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸದ್ಯ ಕಾದು ನೋಡುವ ತಂತ್ರ ಅನುಸರಿಸಿದ್ದಾರೆ. ಬಿಎಂಆರ್ಸಿಎಲ್ಗೆ ದರ ಏರಿಕೆಯ ಅನಿವಾರ್ಯವಾಗಿದ್ದು ಎರಡೂ ಸರ್ಕಾರದ ನಡುವೆ ಬಿಎಂಆರ್ಸಿಎಲ್ ಸಂಕಷ್ಟದಲ್ಲಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಗಳದ ನಡುವೆ ಕೂಸು ಬಡವ ಆಯಿತು ಅನ್ನೋ ಹಾಗೆ ಇಲ್ಲಿ ಇಬ್ಬರು ಕೂಸು, ಒಂದು ಪ್ರಯಾಣಿಕರು, ಮತ್ತೊಂದು ಕಡೆ ಬಿಎಂಆರ್ಸಿಎಲ್. ಯಾಕಪ್ಪ ಅಂತೀರಾ? ಬಿಎಂಆರ್ಸಿಎಲ್ ರೇಟನ್ನು ಜಾಸ್ತಿ ಮಾಡುವ ವಿಚಾರವಾಗಿ ಪ್ರಯಾಣಿಕರಿಗೆ ಶಾಕ್ ಎದುರಾಗ್ತಾ ಇದೆ. ಆದರೆ ಬಿಎಂಆರ್ಸಿಎಲ್ ಬಡವ ಆಗ್ತಿರೋದು ಯಾಕೆ, ಸೈಲೆಂಟ್ ಆಗಿರೋದು ಯಾಕೆ? ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿಗರ ಪಾಲಿಗೆ ನಮ್ಮ ಮೆಟ್ರೋ ಜೀವನಾಡಿಯಂತಾಗಿದೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಹಾಗೂ ಬಸ್ ಸಮಸ್ಯೆಯಿಂದ ಪಾರಾಗಲು ನಮ್ಮ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಹೀಗಾಗಿ ಟಿಕೆಟ್ ರೇಟ್ ಎಷ್ಟಿದ್ರೂ ಮೆಟ್ರೋದಲ್ಲೇ ಸಂಚರಿಸುತ್ತಾರೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್ ಕೊಡಲು ಬಿಎಂಆರ್ಸಿಎಲ್ ಸಜ್ಜಾಗಿದೆ. 40% ಟಿಕೆಟ್ ರೇಟ್ ಹೆಚ್ಚಿಸಲು ಬಿಎಂಆರ್ಸಿಎಲ್ ಪ್ಲಾನ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ತಿಕ್ಕಾಟ. ನಮ್ಮ ಮೆಟ್ರೋದ ಟಿಕೆಟ್ ರೇಟ್ ಹೆಚ್ಚಿಸಲು ರಾಜ್ಯ ಸರ್ಕಾರದ ಮುಂದೆ ಬಿಎಂಆರ್ಸಿಎಲ್ ಪ್ರಸ್ತಾವನೆ ಇಟ್ಟಿದೆ. ಅದು 1-2% ಅಲ್ಲ, ಬರೋಬ್ಬರಿ 40% ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಸರ್ಕಾರ ಮೌನಕ್ಕೆ ಶರಣಾಗಿದೆ. ಈಗಾಗಲೇ ದಿನೋಪಯೋಗಿ ವಸ್ತುಗಳ ದರ ಏರಿಕೆಯಿಂದ ಸರ್ಕಾರದ ವಿರುದ್ಧ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ರೇಟ್ ಕೂಡ ರಾಜ್ಯ ಸರ್ಕಾರ ಏರಿಸಿದ್ರೆ ಜನ ಮುಗಿ ಬೀಳ್ತಾರೆ ಅಂತ ಸೈಲೆಂಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ದರ ಏರಿಕೆಗೆ ಅಸ್ತು ಅಂದ್ರೆ ಇತ್ತ ರಾಜ್ಯ ಸರ್ಕಾರ ಕಾದು ನೋಡುವ ತಂತ್ರ ಕಾದುಕೊಂಡಿದೆ. ಎರಡೂ ಸರ್ಕಾರಗಳ ಪ್ರತಿಷ್ಠೆಯ ನಡುವೆ ಬಿಎಂಆರ್ಸಿಎಲ್ ಬಡಕೂಸು ಆಗಿದೆ. ಈಗಾಗಲೇ ಬೋರ್ಡ್ ಮೀಟಿಂಗ್ನಲ್ಲಿ ದರ ಫೈನಲ್ ಆಗಿದ್ದು ಕೇಂದ್ರ ಸರ್ಕಾರ ಅಸ್ತು ಹೊಂದಿದೆ. ಆದರೆ ಬೋರ್ಡ್ನಲ್ಲಿದ್ದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸದ್ಯ ಕಾದು ನೋಡುವ ತಂತ್ರ ಅನುಸರಿಸಿದ್ದಾರೆ. ಬಿಎಂಆರ್ಸಿಎಲ್ಗೆ ದರ ಏರಿಕೆಯ ಅನಿವಾರ್ಯವಾಗಿದ್ದು ಎರಡೂ ಸರ್ಕಾರದ ನಡುವೆ ಬಿಎಂಆರ್ಸಿಎಲ್ ಸಂಕಷ್ಟದಲ್ಲಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಗಳದ ನಡುವೆ ಕೂಸು ಬಡವ ಆಯಿತು ಅನ್ನೋ ಹಾಗೆ ಇಲ್ಲಿ ಇಬ್ಬರು ಕೂಸು, ಒಂದು ಪ್ರಯಾಣಿಕರು, ಮತ್ತೊಂದು ಕಡೆ ಬಿಎಂಆರ್ಸಿಎಲ್. ಯಾಕಪ್ಪ ಅಂತೀರಾ? ಬಿಎಂಆರ್ಸಿಎಲ್ ರೇಟನ್ನು ಜಾಸ್ತಿ ಮಾಡುವ ವಿಚಾರವಾಗಿ ಪ್ರಯಾಣಿಕರಿಗೆ ಶಾಕ್ ಎದುರಾಗ್ತಾ ಇದೆ. ಆದರೆ ಬಿಎಂಆರ್ಸಿಎಲ್ ಬಡವ ಆಗ್ತಿರೋದು ಯಾಕೆ, ಸೈಲೆಂಟ್ ಆಗಿರೋದು ಯಾಕೆ? ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿಗರ ಪಾಲಿಗೆ ನಮ್ಮ ಮೆಟ್ರೋ ಜೀವನಾಡಿಯಂತಾಗಿದೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಹಾಗೂ ಬಸ್ ಸಮಸ್ಯೆಯಿಂದ ಪಾರಾಗಲು ನಮ್ಮ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಹೀಗಾಗಿ ಟಿಕೆಟ್ ರೇಟ್ ಎಷ್ಟಿದ್ರೂ ಮೆಟ್ರೋದಲ್ಲೇ ಸಂಚರಿಸುತ್ತಾರೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್ ಕೊಡಲು ಬಿಎಂಆರ್ಸಿಎಲ್ ಸಜ್ಜಾಗಿದೆ. 40% ಟಿಕೆಟ್ ರೇಟ್ ಹೆಚ್ಚಿಸಲು ಬಿಎಂಆರ್ಸಿಎಲ್ ಪ್ಲಾನ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ತಿಕ್ಕಾಟ. ನಮ್ಮ ಮೆಟ್ರೋದ ಟಿಕೆಟ್ ರೇಟ್ ಹೆಚ್ಚಿಸಲು ರಾಜ್ಯ ಸರ್ಕಾರದ ಮುಂದೆ ಬಿಎಂಆರ್ಸಿಎಲ್ ಪ್ರಸ್ತಾವನೆ ಇಟ್ಟಿದೆ. ಅದು 1-2% ಅಲ್ಲ, ಬರೋಬ್ಬರಿ 40% ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಸರ್ಕಾರ ಮೌನಕ್ಕೆ ಶರಣಾಗಿದೆ.
ಈಗಾಗಲೇ ದಿನೋಪಯೋಗಿ ವಸ್ತುಗಳ ದರ ಏರಿಕೆಯಿಂದ ಸರ್ಕಾರದ ವಿರುದ್ಧ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ರೇಟ್ ಕೂಡ ರಾಜ್ಯ ಸರ್ಕಾರ ಏರಿಸಿದ್ರೆ ಜನ ಮುಗಿ ಬೀಳ್ತಾರೆ ಅಂತ ಸೈಲೆಂಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ದರ ಏರಿಕೆಗೆ ಅಸ್ತು ಅಂದ್ರೆ ಇತ್ತ ರಾಜ್ಯ ಸರ್ಕಾರ ಕಾದು ನೋಡುವ ತಂತ್ರ ಕಾದುಕೊಂಡಿದೆ. ಎರಡೂ ಸರ್ಕಾರಗಳ ಪ್ರತಿಷ್ಠೆಯ ನಡುವೆ BMRCL ಬಡಕೂಸು ಆಗಿದೆ. ಈಗಾಗಲೇ ಬೋರ್ಡ್ ಮೀಟಿಂಗ್ನಲ್ಲಿ ದರ ಫೈನಲ್ ಆಗಿದ್ದು ಕೇಂದ್ರ ಸರ್ಕಾರ ಅಸ್ತು ಹೊಂದಿದೆ. ಆದರೆ ಬೋರ್ಡ್ನಲ್ಲಿದ್ದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸದ್ಯ ಕಾದು ನೋಡುವ ತಂತ್ರ ಅನುಸರಿಸಿದ್ದಾರೆ. BMRCLಗೆ ದರ ಏರಿಕೆಯ ಅನಿವಾರ್ಯವಾಗಿದ್ದು ಎರಡೂ ಸರ್ಕಾರದ ನಡುವೆ BMRCL ಸಂಕಷ್ಟದಲ್ಲಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.